ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಶಾಪಿಂಗ್ ಬ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಹೋಗಿದ್ದು ಮಲ್ಲೇಶ್ವರಂಗೆ. ಮಲ್ಲೇಶ್ವರಂಲಿ ಶಾಪಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ಬೋದು, ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಮತ್ತು ವೆರೈಟಿ ಸ್ಲಿಪ್ಪರ್ ಡಿಸೈನ್ಸ್ಗಳಿರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ನೀವು ನೋಡ್ಬೋದು, ಅಲ್ಲೇ ಡ್ರೆಸ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು ಎಲ್ಲ ಮಾರ್ತಾ ಇರ್ತಾರೆ. ಪ್ರೈಸು ಕೂಡ ರೀಸನಬಲ್ ಆಗೇ ಇರುತ್ತೆ. ಬರೀ ಬಟ್ಟೆ, ಹ್ಯಾಂಡ್ ಬ್ಯಾಗು, ಸ್ಲಿಪ್ಪರ್ ಮಾತ್ರ ಅಲ್ಲ, ಅಲ್ಲೇ ಫೋಟೋ ಫ್ರೇಮ್ ಕೂಡ ಮಾರ್ತಾ ಇರ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ನೀವೇನಾದರೂ ಯಾವ್ದಾರ ಗೌನ್ ಅಥವಾ ಡ್ರೆಸ್ ಹೊಲಿಸ್ಬೇಕು ಅಂತ ಅಂದರೆ ಒಳ್ಳೊಳ್ಳೆ ಡ್ರೆಸ್ ಮೆಟೀರಿಯಲ್ಗಳೆಲ್ಲ ಇರುತ್ತೆ, ಅಲ್ಲೋಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೀವು ನೋಡ್ಬೋದು, ಇವಾಗ ನಾನು ಒಳ್ಳೊಳ್ಳೆ ಕುರ್ತಾ ಸೆಟ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಕುರ್ತಾ ಸೆಟ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ ನಾನು ಡ್ರೆಸ್ನ ತೊಗೋಬೇಕು ಅಂತ. ಎಲ್ಲ ಕುರ್ತಾ ಸೆಟ್ಗಳಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಬೇರೆ ಬೇರೆ ಕಲರ್ಸ್ಗಳು ಇರುತ್ತೆ. ನಿಮ್ಗೆ ಯಾವ ಕಲರ್ಸ್ ಇಷ್ಟ ಆಗುತ್ತೆ ನೋಡ್ಕೊಂಡು ತೊಗೊಳ್ಳಿ. ಸೊ ನೀವೇನಾದ್ರೂ ಬ್ರೈಡಲ್ ಜ್ಯುವೆಲ್ರಿ ಸೆಟ್ನ ನೋಡ್ತಾ ಇದ್ರೆ ಮಲ್ಲೇಶ್ವರಂ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಇರುತ್ತೆ. ಸೊ ನಾನು ಇವಾಗ ತೋರಿಸ್ತಾರ ಅಂಗಡಿಲಿ ಗೌನ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ಆ ಬ್ಲೂ ಕಲರ್ ಗೌನ್ ಅಂತೂ ತುಂಬಾ ಇಷ್ಟ ಆಯಿತು. ಸೊ ನೀವೇನಾರ ಎಂಗೇಜ್ಮೆಂಟ್ಗೆ ಅಥವಾ ಯಾವ್ದಾರ ಫಂಕ್ಷನ್ಗೆ ಗೌನ್ ಏನಾರ ಹುಡುಕ್ತಾ ಇದ್ರೆ ಮಲ್ಲೇಶ್ವರಂಗೆ ಹೋಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗೌನ್ಸ್ಗಳೆಲ್ಲ ಸಿಗುತ್ತೆ. ಸೊ ಇಲ್ಲೊಬ್ರು ತಾತ ಇಯರಿಂಗ್ಸ್ಗಳೆಲ್ಲ ಮಾರ್ತಾ ಇದ್ರು. 50 ರೂಪೀಸ್ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಇತ್ತು. ಸೊ ನಾವು ಹೋಗಿದ್ದ ದಿನ ಮಳೆ ಬರ್ತಾ ಇತ್ತು. ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಹಂಗೆ ನೀವು ವಾಕ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಮೊಬೈಲ್ ಕವರ್ ಕೂಡ ಮಾರ್ತಾ ಇರ್ತಾರೆ, ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು. ಸೊ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡ್ತಾ ಇದ್ರೆ ಬೇಜಾರೇ ಆಗಲ್ಲ. ಯಾಕೆಂದರೆ ಒಳ್ಳೊಳ್ಳೆ ಕಲೆಕ್ಷನ್ ಬಟ್ಟೆಗಳೆಲ್ಲ ಇರುತ್ತೆ. ಸೊ ನಾವು ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು. ನಿಮಗೆ ಶಾಪಿಂಗ್ ಮಾಡಿ ಸುಸ್ತಾಯಿತು ಅಂದರೆ ಅಲ್ಲೇ ಪಾಪ್ಕಾರ್ನ್ ಆಗಿರ್ಬೋದು, ಜ್ಯೂಸ್ ಕಾರ್ನರ್ ಆಗಿರ್ಬೋದು, ಚಾಟ್ಸ್ ಅಂಗಡಿ ಆಗಿರ್ಬೋದು ಎಷ್ಟೊಂದಿರುತ್ತೆ. ಕೆಲವೊಂದು ಶೂ ಶಾಪಲ್ಲಿ 70% ಆಫರ್ ನಡೀತಿತ್ತು, ನೋಡಿಕೊಂಡು ಪರ್ಚೇಸ್ ಮಾಡಿ. ಸೊ ಲೆಗ್ಗಿನ್ಸ್ ಅಂತೂ ತುಂಬ ರೀಸನಬಲ್ ಆಗಿ ಮಾರ್ತಾ ಇದ್ರು. ನೀವೇನಾರ ಪರ್ಚೇಸ್ ಮಾಡಬೇಕು ಅಂದರೆ ಮಲ್ಲೇಶ್ವರಂಗೆ ಹೋಗಿ ಪರ್ಚೇಸ್ ಮಾಡಿ. ಸೊ ಬಟ್ಟೆ ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿದೆ. ಮುಂಚೆ ನಾನು ಗಾಂಧಿ ಬಜಾರನ್ನ ನಾನು ಜಾಸ್ತಿ ಶಾಪಿಂಗ್ ಮಾಡ್ತಾ ಇದ್ದಿದ್ದು. ಬಟ್ ನನಗೆ ಇವಾಗ ನನಗೆ ಮಲ್ಲೇಶ್ವರಂ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ, ನಾನು ಇನ್ಮೇಲಿಂದ ಶಾಪಿಂಗ್ ಮಾಡಬೇಕು ಅಂದರೆ ಮಲ್ಲೇಶ್ವರಂಗೆ ಹೋಗೋಣ ಅಂತ. ಸೊ ಹಂಗೆ ನಾವು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮುಂದೆ ಹೋಗಬೇಕಾದ್ರೆ ನಮ್ಗೆ ಇಲ್ಲೊಂದು ಜ್ಯುವೆಲ್ರಿ ಶಾಪ್ ಸಿಕ್ತು. ಸೊ ಈ ಶಾಪಲ್ಲಿ ಒಳ್ಳೊಳ್ಳೆ ಬ್ರೈಡಲ್ ಜ್ಯುವೆಲ್ರಿ ಸೆಟ್ ಎಲ್ಲ ಇದೆ. ಸೊ ಒಂದಕ್ಕಿಂತ ಒಂದೊಂದು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಮ್ಗೆ ಆ ಶಾಪಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲಿಲ್ಲ. ಸೊ ನೀವು ನೋಡ್ಬೋದು, ಆಲ್ರೆಡಿ ಈವ್ನಿಂಗ್ ಆಗೋಗಿತ್ತು, ಮಳೆ ಬರ್ತಾ ಇತ್ತು. ಅದಕ್ಕೆ ನಾವು ಸೈಡಲ್ಲಿ ನಿಂತಿದ್ವಿ. ಮಳೆ ಒಂಚೂರು ಕಡಿಮೆ ಆದಮೇಲೆ ನೆಕ್ಸ್ಟು ನಾವು ಬೈ ಟು ಕಾಫಿಗೆ ಹೋಗಿದ್ವಿ. ಬೈ ಟು ಕಾಫಿಲಿ ಫುಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನಾವು ಇಡ್ಲಿ ಮತ್ತು ದೋಸೆನ ತೊಗೊಂಡಿದ್ವಿ. ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು, ಇಡ್ಲಿ ಕೂಡ ಚೆನ್ನಾಗಿತ್ತು ಸಾಫ್ಟಾಗೆ. ಸೊ ಕಾಫಿ ಕುಡ್ಕೊಂಡು ಹಂಗೆ ನಾವು CTR ಹೋಟೆಲ್ ಹತ್ರ ನೋಡ್ತಾ ಇದ್ವಿ. ಎಷ್ಟು ಜನ ಇದ್ರು ನೋಡ್ಬೋದು. ಸೊ ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಸೊ ನಾನು ಒಂದ್ಸಲನೂ ಟ್ರೈ ಮಾಡಿಲ್ಲ, ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಶಾಪಿಂಗ್ ಎಲ್ಲ ಮುಗ್ದು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಮನೆಗೆ ಬೇಕಾಗಿರೋ ಡೆಕೋರೇಟಿವ್ ಐಟಮ್ಸ್ಗಳೆಲ್ಲ ಮಾರ್ತಾ ಇದ್ರು. ಸೊ ನೀವು ನೋಡ್ಬೋದು, ಬಾಗಿಲು ತೋರಣ ಆಗಿರ್ಬೋದು, ಫ್ಲವರ್ ಪಾಟ್ಸ್ ಎಲ್ಲ ಮಾರ್ತಾ ಇದ್ರು. ಸೊ ಇಲ್ಲೊಬ್ರು ಆಂಟಿ ಇಯರಿಂಗ್ಸ್ನ ಮಾರ್ತಾ ಇದ್ರು. ಪ್ರೈಸ್ ಅಂತೂ ತುಂಬಾ ಜಾಸ್ತಿ ಇತ್ತು. ಮಲ್ಲೇಶ್ವರಮಲ್ಲಿ ಕೆಲವೊಂದು ಬಟ್ಟೆ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಕೆಲವೊಂದು ಕಡೆ ಜಾಸ್ತಿ ಇರುತ್ತೆ, ಕೆಲವೊಂದು ಕಡೆ ಕಡಿಮೆ ಇರುತ್ತೆ. ನೋಡಿಕೊಂಡು ಪರ್ಚೇಸ್ ಮಾಡಿ. ಸೊ ಮಳೆಲೆಲ್ಲ ನೆಂದು ಶಾಪಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ನೋಡ್ಬೋದು ನನ್ನ ಫೇಸ್ ಎಷ್ಟು ಡೆಲ್ ಆಗಿದೆ ಅಂತ. ಸೊ ಈಗ ವಾಪಸ್ಸು ಬಸ್ಸಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಶಿವ ಟೆಂಪಲ್ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.